ಇನ್ನು ರಾಜ್ಯಸಭೆ ಎಲೆಕ್ಷನ್ಗೆ ಎರಡು ದಿನ ಬಾಕಿ ಇದೆ. ದಳಪತಿಗಳಿಗೆ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಂದ ಜೆಡಿಎಸ್ ನಾಯಕರಿಗೆ ಗಾಳ ಹಾಕಲಾಗ್ತಾ ಇದೆ. ಒಂದು ಶಾಕ್ ಆದಿದೆ. ಏನಾ ಶಾಕ್? ಈಗಾಗಲೇ ಜೆಡಿಎಸ್ನ ಅಸಮಾಧಾನಿತ ಶಾಸಕರನ್ನ ಕೈ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ನಿನ್ನೆಷ್ಟು ನಾವು ಗಮನಿಸಿದ್ವಿ, ಒಬ್ಬರು ಶಾಸಕರು ಮಾತಾಡ್ತಾ ಇದ್ರು. ಒಂದು ಕೂರ್ ಕಾಂಗ್ರೆಸ್ ನಾಯಕರಿಂದ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಲಾಗ್ತಾ ಇದೆ. ಜೆಡಿಎಸ್ ಅಸಮಾಧಾನಿತರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಆ ಶಾಸಕರೊಬ್ಬರ ಹೇಳಿಕೆಯಿಂದ ದಳಪತಿಗಳಿಗೆ ಆತಂಕ ಸೃಷ್ಟಿಯಾಗಿದೆ. ರಾಜ್ಯಸಭೆ ಎಲೆಕ್ಷನ್ಗೆ 2 ದಿನ ಬಾಕಿ ಇರುವಂತೆ ದಳಪತಿಗಳಿಗೆ ಟೆನ್ಷನ್. ಹಾಗಾದ್ರೆ ಆ ಶಾಸಕ ಯಾರು? ನಿನ್ನೆ ಏನು ಮಾತಾಡಿದ್ರು ಅವರು? ನಿನ್ನೆಷ್ಟೇ ಶರಣಪ್ರಕಾಶ್ ಕಂದುಕೂರು ಮಾತಾಡ್ತಾ ಇದ್ರು. ಗೊತ್ತಿಲ್ಲ, ಯಾವ್ದಕ್ಕೆ ಬೇಕಾದ್ರೂ ಹಾಕ್ಬೋದು, ನನ್ನ ಇಷ್ಟ ಅಂತ ಹೇಳ್ತಾ ಇದ್ರು. ಇನ್ನು ಜೆಡಿಎಸ್ ಅಸಮಾಧಾನಿತ ಶಾಸಕರನ್ನು ಸಂಪರ್ಕ ಮಾಡ್ತಾ ಇರುವಂತಹ ಸಿಎಂ ಹಾಗೂ ಡಿಸಿಎಂ ಈಗಾಗಲೇ ಅಸಮಾಧಾನಿತರ ಜೊತೆಗೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡಿದ್ದಾರೆ. ಶರಣಗೌಡ ಕಂದುಕೂರ್ ಜೊತೆಗೆ ಮತ್ತಿಬ್ಬರು ಜೆಡಿಎಸ್ ಶಾಸಕರನ್ನು ಸಂಪರ್ಕ ಮಾಡಲಾಗಿದೆಯಾ? ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಮಾಡಿಸ್ತಾರಾ ಕೈ ನಾಯಕರು? ಕಾಂಗ್ರೆಸ್ ನಾಯಕರು ನನ್ನ ಬೆಂಬಲ ಕೋರಿದ್ದಾರೆ ಅಂತ ಶರಣಗೌಡ ಹೇಳಿದ್ರು ನಿನ್ನೆ. ಇನ್ನು ವೋಟ್ ಹಾಕಬೇಡಿ, ಚುನಾವಣೆ ದಿನ ಗೈರಾಗಿ ಅಂತ ಕೈ ನಾಯಕರು ಮನವಿ ಮಾಡಿದ್ದಾರೆ. ಅಡ್ಡ ಮತದಾನ ಆಗಬಹುದು ಅಂತ ಭವಿಷ್ಯ ಹೇಳಿರುವಂತಹ ಶರಣಗೌಡ ಇನ್ನು ಬಹಳ ಸಿಂಪಲ್ 5 ಜನ ಇದ್ದಾರೆ. 224 ಕ್ಷೇತ್ರಗಳಿದ್ದಾವೆ. ಡಿವೈಡೆಡ್ ಬೈ 5 ಮಾಡಿದ್ರೆ 45 ವೋಟ್ ಬೇಕು. ಕಾಂಗ್ರೆಸ್ನ ಬಳಿ 136 ಜನ ಶಾಸಕರಿದ್ದಾರೆ. 136ರಲ್ಲಿ 135 ವೋಟ್ ಹಾಕಿದ್ರೆ 3 ಜನರನ್ನ ಗೆಲ್ಸ್ಕೊಂಡು ಬರಬಹುದು. ಬಿಜೆಪಿಗೆ 66 ವೋಟ್ ಇದೆ, 66 ಜನ ಶಾಸಕರಿದ್ದಾರೆ. ಅವರಿಗೆ 45 ವೋಟ್ ಹಾಕಿದ್ರೆ ಮಿಕ್ಕಿರುವಂತಹ ವೋಟ್ಗಳಿದಾವಲ್ಲ. ಹಾಗಾಗಿ 5ನೇ ಅಭ್ಯರ್ಥಿ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದಾರೆ. ಬಿಜೆಪಿಯ ಹೆಚ್ಚುವರಿ ಮತಗಳು ಜೆಡಿಎಸ್ನ 19 ಮತಗಳು. ಇದನ್ನ ಸೇರಿಸ್ಕೊಂಡ್ರೆ ಇನ್ನೂ 7-8 ಮತಗಳು ಜೆಡಿಎಸ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕು. ಹಾಗಾಗಿ ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅಂತ. ಆದ್ರೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಒಂದು ದೊಡ್ಡ ಪ್ಲಾನ್ ಮಾಡಿದೆ. ಜೆಡಿಎಸ್ನ ಒಂದಷ್ಟು ಜನ ಶಾಸಕರನ್ನು ಬರಲೇಬೇಡಿ ಅಂತ ಹೇಳ್ತಿದಾರಂತೆ. ಇದು ನಡೀತಾ ಇರೋ. ಇನ್ನು ರಾಜ್ಯಸಭೆ ಎಲೆಕ್ಷನ್ಗೆ 2 ದಿನ ಬಾಕಿ ಇದೆ. ದಳಪತಿಗಳಿಗೆ ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಂದ ಜೆಡಿಎಸ್ ನಾಯಕರಿಗೆ ಗಾಳ ಹಾಕಲಾಗ್ತಾ ಇದೆ. ಒಂದು ಶಾಕ್ ಆದಿದೆ. ಏನಾ ಶಾಕ್? ಈಗಾಗಲೇ ಜೆಡಿಎಸ್ನ ಅಸಮಾಧಾನಿತ ಶಾಸಕರನ್ನ ಕೈ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ನಿನ್ನೆಷ್ಟು ನಾವು ಗಮನಿಸಿದ್ವಿ, ಒಬ್ಬರು ಶಾಸಕರು ಮಾತಾಡ್ತಾ ಇದ್ರು. ಒಂದು ಕೂರ್ ಕಾಂಗ್ರೆಸ್ ನಾಯಕರಿಂದ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಲಾಗ್ತಾ ಇದೆ. ಜೆಡಿಎಸ್ ಅಸಮಾಧಾನಿತರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಆ ಶಾಸಕರೊಬ್ಬರ ಹೇಳಿಕೆಯಿಂದ ದಳಪತಿಗಳಿಗೆ ಆತಂಕ ಸೃಷ್ಟಿಯಾಗಿದೆ. ರಾಜ್ಯಸಭೆ ಎಲೆಕ್ಷನ್ಗೆ 2 ದಿನ ಬಾಕಿ ಇರುವಂತೆ ದಳಪತಿಗಳಿಗೆ ಟೆನ್ಷನ್. ಹಾಗಾದ್ರೆ ಆ ಶಾಸಕ ಯಾರು? ನಿನ್ನೆ ಏನು ಮಾತಾಡಿದ್ರು ಅವರು? ನಿನ್ನೆಷ್ಟೇ ಶರಣಪ್ರಕಾಶ್ ಕಂದುಕೂರು ಮಾತಾಡ್ತಾ ಇದ್ರು. ಗೊತ್ತಿಲ್ಲ, ಯಾವ್ದಕ್ಕೆ ಬೇಕಾದ್ರೂ ಹಾಕ್ಬೋದು, ನನ್ನ ಇಷ್ಟ ಅಂತ ಹೇಳ್ತಾ ಇದ್ರು. ಇನ್ನು ಜೆಡಿಎಸ್ ಅಸಮಾಧಾನಿತ ಶಾಸಕರನ್ನು ಸಂಪರ್ಕ ಮಾಡ್ತಾ ಇರುವಂತಹ ಸಿಎಂ ಹಾಗೂ ಡಿಸಿಎಂ ಈಗಾಗಲೇ ಅಸಮಾಧಾನಿತರ ಜೊತೆಗೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡಿದ್ದಾರೆ. ಶರಣಗೌಡ ಕಂದುಕೂರ್ ಜೊತೆಗೆ ಮತ್ತಿಬ್ಬರು ಜೆಡಿಎಸ್ ಶಾಸಕರನ್ನು ಸಂಪರ್ಕ ಮಾಡಲಾಗಿದೆಯಾ? ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಮಾಡಿಸ್ತಾರಾ ಕೈ ನಾಯಕರು? ಕಾಂಗ್ರೆಸ್ ನಾಯಕರು ನನ್ನ ಬೆಂಬಲ ಕೋರಿದ್ದಾರೆ ಅಂತ ಶರಣಗೌಡ ಹೇಳಿದ್ರು ನಿನ್ನೆ. ಇನ್ನು ವೋಟ್ ಹಾಕಬೇಡಿ, ಚುನಾವಣೆ ದಿನ ಗೈರಾಗಿ ಅಂತ ಕೈ ನಾಯಕರು ಮನವಿ ಮಾಡಿದ್ದಾರೆ. ಅಡ್ಡ ಮತದಾನ ಆಗಬಹುದು ಅಂತ ಭವಿಷ್ಯ ಹೇಳಿರುವಂತಹ ಶರಣಗೌಡ ಇನ್ನು ಬಹಳ ಸಿಂಪಲ್ 5 ಜನ ಇದ್ದಾರೆ. 224 ಕ್ಷೇತ್ರಗಳಿದ್ದಾವೆ. ಡಿವೈಡೆಡ್ ಬೈ 5 ಮಾಡಿದ್ರೆ 45 ವೋಟ್ ಬೇಕು. ಕಾಂಗ್ರೆಸ್ನ ಬಳಿ 136 ಜನ ಶಾಸಕರಿದ್ದಾರೆ. 136ರಲ್ಲಿ 135 ವೋಟ್ ಹಾಕಿದ್ರೆ 3 ಜನರನ್ನ ಗೆಲ್ಸ್ಕೊಂಡು ಬರಬಹುದು. ಬಿಜೆಪಿಗೆ 66 ವೋಟ್ ಇದೆ, 66 ಜನ ಶಾಸಕರಿದ್ದಾರೆ. ಅವರಿಗೆ 45 ವೋಟ್ ಹಾಕಿದ್ರೆ ಮಿಕ್ಕಿರುವಂತಹ ವೋಟ್ಗಳಿದಾವಲ್ಲ. ಹಾಗಾಗಿ 5ನೇ ಅಭ್ಯರ್ಥಿ ಜೆಡಿಎಸ್ನಿಂದ ಕಣಕ್ಕಿಳಿದಿದ್ದಾರೆ. ಬಿಜೆಪಿಯ ಹೆಚ್ಚುವರಿ ಮತಗಳು ಜೆಡಿಎಸ್ನ 19 ಮತಗಳು. ಇದನ್ನ ಸೇರಿಸ್ಕೊಂಡ್ರೆ ಇನ್ನೂ 7-8 ಮತಗಳು ಜೆಡಿಎಸ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕು. ಹಾಗಾಗಿ ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅಂತ. ಆದ್ರೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಒಂದು ದೊಡ್ಡ ಪ್ಲಾನ್ ಮಾಡಿದೆ. ಜೆಡಿಎಸ್ನ ಒಂದಷ್ಟು ಜನ ಶಾಸಕರನ್ನು ಬರಲೇಬೇಡಿ ಅಂತ ಹೇಳ್ತಿದಾರಂತೆ. ಇದು ನಡೀತಾ ಇರೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.